ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣ ಹಿನ್ನೆಲೆ ಪ್ರಣವ್ ಮೊಹಂತಿ ನೇತೃತ್ವದ ಟೀಮ್ ಆಕ್ಟಿವ್ ಆಗಿದೆ. ಗೃಹ ಸಚಿವರ ಭೇಟಿ ಮಾಡಿದ್ದಾರೆ ಪ್ರಣವ್ ಮೊಹಂತಿ. ಪರಮೇಶ್ವರ್ ಅವರ ಜೊತೆ ಅರ್ಧ ಗಂಟೆಗಳ ಕಾಲ ಸಭೆಯನ್ನ ಕೂಡ ಮಾಡಿದ್ದಾರೆ. ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಪ್ರಣವ್ ಮೊಹಂತಿ ಭೇಟಿ ಬಳಿಕ ಸಿಎಂ ನಿವಾಸಕ್ಕೆ ಪರಮೇಶ್ವರ್ ಅವರು ತೆರಳುತ್ತಾ ಇದ್ದಾರೆ. ಪರಮೇಶ್ವರ್ ಅವರ ಬೆನ್ನಲ್ಲೇ ಡಿಜಿಐಜಿ ಸಲೀಂ ಅವರ ಆಗಮನ ಆಗಿದೆ. ಆ ಬಳಿಕ ಪೊನ್ನಣ್ಣ, ಸಿಎಸ್ ಶಾಲಿನಿ, ರಜನೀಶ್ ಕೂಡ ಆಗಮಿಸಿದ್ದಾರೆ. ಈ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಏನಿದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳೆಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಗೃಹ ಸಚಿವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಣವ್ ಮೊಹಂತಿ ಅವರು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರ ಜೊತೆ ಅರ್ಧ ಗಂಟೆಗಳ ಕಾಲ ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ಚರ್ಚೆಗಳು ಕೂಡ ಆಗಿದೆ. ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, ಎಂಚೆಂಚು ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಳ್ಬೇಕಾಗಿದೆ. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಯಾವ ಹಾದಿ ಹಿಡಿದಿದೆ, ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕಲೆ ಹಾಕಬೇಕಾಗಿದೆ. ಸ್ಥಳಕ್ಕೆ ಹೋಗಬೇಕಾಗಿದೆ, ಸ್ಥಳ ಮಹಜರು ಕೂಡ ಮಾಡಬೇಕಾಗಿದೆ. ಎಲ್ಲ ಪ್ರಕ್ರಿಯೆಗಳು ಕೂಡ ಈಗ ಶುರುವಾಗಬೇಕಾಗಿದೆ. SIT ರಚನೆಯಾಗಿ ಒಂದು ದಿನ ಆಗಿದೆ. SIT ರಚನೆಯಾದ ಬೆನ್ನಲ್ಲೇ ಇದೀಗ ಟೀಮ್ ಆಕ್ಟಿವ್ ಆಗಿದೆ. ಪರಮೇಶ್ವರ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಪ್ರಣವ್ ಮೊಹಂತಿ ಅವರು. ಯಾವಾಗ ತೆರಳುತ್ತಾರೆ SIT ಟೀಮ್ನವರು, ಹೇಗೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ಹೀಗೆ ಪ್ರತಿಯೊಂದರ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಪ್ರಣವ್ ಮೊಹಂತಿ ಭೇಟಿ ಬಳಿಕ ಸಿಎಂ ನಿವಾಸಕ್ಕೆ ಪರಮೇಶ್ವರ್ ಅವರು ತೆರಳಿದ್ದಾರೆ. ಪರಮೇಶ್ವರ್ ಅವರ ಬೆನ್ನಲ್ಲೇ ಡಿಜಿಐಜಿ ಸಲೀಂ ಬಂದಿದ್ದಾರೆ. ಬಳಿಕ ಪೊನ್ನಣ್ಣ ಮತ್ತು ಸಿಎಸ್ ಶಾಲಿನಿ, ರಜನೀಶ್ ಕೂಡ ಬಂದಿದ್ದಾರೆ. ನೋಡಿ, ಈ ಒಂದು ನಿಗೂಢ ಸತ್ಯ SIT ತನಿಖೆ ಆದ ನಂತರ ಹೊರಬರುತ್ತಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂತಂದರೆ ಆತ ಕೊಟ್ಟಿರುವಂತಹ ಹೇಳಿಕೆ, ಅನಾಮಿಕ ವ್ಯಕ್ತಿಯೊಬ್ಬರು ಕೊಟ್ಟಿರುವಂತಹ ಹೇಳಿಕೆ, ಯಾರದ್ದೋ ಒತ್ತಡಕ್ಕೆ ಹೆದರಿ ನೂರಾರು ಶವವನ್ನು ನಾನು ವಿಲೇವಾರಿ ಮಾಡಿದ್ದೀನಿ ಅಂತ ಏನು ಹೇಳಿದ್ದಾನಲ್ಲ, ಆ ಒಂದು ಸುದ್ದಿ ಇದೆಯಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಸೊ ಹಾಗಾಗಿ ತನಿಖೆ ಆಗಬೇಕು. SIT ರಚನೆಯಾಗಿದೆ. ಈಗ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಫೀಲ್ಡ್ಗೆ ಇಳಿದಿದ್ದಾರೆ ಅಧಿಕಾರಿಗಳು. ತನಿಖೆಯನ್ನು ಚುರುಕುಗೊಳಿಸಬೇಕಾಗಿದೆ. ಈಗ ಪರಮೇಶ್ವರ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ತೀವ್ರ ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ನೋಡಿ, ಆತ ಬೆಳ್ತಂಗಡಿ ಪೊಲೀಸರಿಗೆ ಹೂತಿಟ್ಟಿದ್ದಂತಹ ತಲೆಬುರುಡೆ ತಂದುಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತು ಪೊಲೀಸರು ಕೂಡ ದೂರುಗಳನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿದ್ದಾರೆ. ಇದನ್ನು ಇಷ್ಟಕ್ಕೆ ಬಿಡ್ತಾ ಇಲ್ಲ ಅನಾಮಿಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ಟೀಮ್ ಆಕ್ಟಿವ್ ಆಗಿದೆ. ಮತ್ತೆ ಒಂದಷ್ಟು ವಿಘ್ನಗಳು ಇದೆ ಅನ್ನೋದು ಕೇಳ್ಪಡ್ತಾ ಇದ್ವಿ. ಬಟ್ ಆದರೆ ಗೃಹ ಸಚಿವರು ಹೇಳಿದ್ದಾರೆ ಯಾವುದೇ ವಿಘ್ನಗಳಿಲ್ಲ ಅಂತ ಹೇಳಿ. ಪ್ರಣವ್ ಮೊಹಂತಿ ಅವರು ಅರ್ಧ ಗಂಟೆಗಳ ಕಾಲ ಹೆಚ್ಚು ಮಾತನಾಡಿದ್ದಾರೆ ಪರಮೇಶ್ವರ್ ಅವರ ಜೊತೆ ಅಂತ ಹೇಳಿ. ಏನೆಲ್ಲ ಚರ್ಚೆಗಳಾಗಿರ್ಬೋದು ಈ ಸಂದರ್ಭದಲ್ಲಿ, ಈ ಸಭೆಯಲ್ಲಿ ಅಂತ? ಎಸ್ ರಮ್ಯಾ, ನಿನ್ನೆ ಅಷ್ಟೇ SIT ರಚನೆ ಆಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಸಹಜ ಪ್ರಕರಣಗಳು ಒಂದ್ ಕಡೆ ಆದ್ರೆ, ಅಪರಿಚಿತ ವ್ಯಕ್ತಿ ನೀಡಿರುವಂತಹ ಹೇಳಿಕೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿನಿಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ರಾಜ್ಯ ಸರ್ಕಾರ SIT ಒಂದು ರಚನೆ ಮಾಡಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 4 IPS ಅಧಿಕಾರಿಗಳ ಒಂದು ತಂಡವನ್ನ ರಚನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಪ್ರಣವ್ ಮೊಹಂತಿ ಅವರು ಭೇಟಿಯನ್ನು ನೀಡಿ ಸಾಕಷ್ಟು ಚರ್ಚೆಯನ್ನು ನಡೆಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಕರಣಗಳಾಗಿರೋದಕ್ಕೆ, ಅದರ ಜೊತೆಗೆ ಯಾವೆಲ್ಲ ಪ್ರಕರಣಗಳಾಗಿದ್ದಾವೆ, ಯಾವ್ಯಾವ ವ್ಯಾಪ್ತಿಯಲ್ಲಿ ಯಾವ್ಯಾವ ಘಟನೆಗಳು ನಡೆದಿದ್ದಾವೆ, ಈ ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಎಲ್ಲ ಮಾಹಿತಿಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ SIT ರಚನೆ ಬೆನ್ನಲ್ಲೇ ಪ್ರಣವ್ ಮೊಹಂತಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. 4 ಅಧಿಕಾರಿಗಳು ಕೂಡ ನಾವು ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಈಗಾಗಲೇ ಗೃಹ ಸಚಿವರೇ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಇಬ್ಬರು IPS ಅಧಿಕಾರಿಗಳು ಹಿಂದೇಟಾಗ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಗೃಹ ಸಚಿವ ಜಿ ಪರಮೇಶ್ವರ್ ಈಗ ಸ್ಪಷ್ಟನೆ ನೀಡುವ ಮೂಲಕ ಅಧಿಕಾರಿಗಳು ಸಿನ್ಸಿಯರ್ ಆಗಿ ಕೆಲಸವನ್ನ ಮಾಡ್ತಾರೆ, ಅವರ ಜವಾಬ್ದಾರಿಯನ್ನು ನೀಡಿದೆ, ಅವರು ಕೆಲಸವನ್ನ ಮಾಡಿ ವರದಿಯನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅದರ ಜೊತೆಗೆ ಜಿ ಪರಮೇಶ್ವರ್ ಅವರು ಸಿಎಂ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಸಿಎಂ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸುವ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಪ್ರಣವ್ ಮೊಹಂತಿ ಅವರು ಈಗಾಗಲೇ SIT ರಚನೆ ಮಾಡಲೇ ಅಧಿಕಾರವನ್ನು ತೆಗೆದುಕೊಂಡಿದ್ದಾರೆ.
ಹೀಗಾಗಿ ಪರಮೇಶ್ವರ್ ಅವ್ರ ಜೊತೆ ಸಾಕಷ್ಟು ಚರ್ಚೆ ನಡೆಸಿ ತಮ್ಮ ಒಂದು ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು, ಅದರ ಜೊತೆಗೆ ಪರಮೇಶ್ವರ್ ಅವರನ್ನು ಕೂಡ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಪಡೆದುಕೊಂಡಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದುರ್ಗೇಶ್.